ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಅಡುಗೆ ಚಾನಲ್ಗೆ ಸ್ವಾಗತ. ಇದು ನಿನ್ನೆ ವಿಡಿಯೋ. ನಿನ್ನೆ ಎಲ್ಲರೂ ಉಗಾದಿ ಹಬ್ಬವನ್ನು ಆಚರಣೆಯನ್ನು ಮಾಡಿದ್ದೀರಾ. ನಾವು ಸಹ ಆಚರಣೆಯನ್ನು ಮಾಡಿದ್ದೀವಿ. ನಿನ್ನೆಯ ಅಡುಗೆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿರಿ, ತುಂಬ ಜನ ಕೇಳ್ತಾ ಇದ್ರಿ ಇದ್ಲು ಒಲೆಯನ್ನು ಹೇಗೆ ಹೊತ್ತಿಸ್ಕೊತೀರಾ ತೋರಿಸ್ಕೊಡಿ ಅಂತ. ಆ್ಯಕ್ಚುಲಿ ಇದು ನಾನು ವಿಡಿಯೋ ಮಾಡಿರೋದಲ್ಲ, ನನ್ನ ಮಗ ವಿಡಿಯೋ ಮಾಡಿರೋದು. ನಮ್ಮ ಮನೆಯವರು ಒಲೆಯನ್ನು ಹಚ್ತಾ ಇದ್ದಾರೆ. ಸ್ವಲ್ಪ ದಪ್ಪನಾಗಿರುವಂಥ ರಟ್ಟು ಅಥವಾ ಏನಂತೀವಿ ದಪ್ಪ ಆಗಿರುವಂಥ ಪೇಪರ್ ಯಾವುದಾದ್ರೂ ಇತ್ತು ಅಂದರೆ ಅದರಿಂದ ಈ ರೀತಿಯಾಗಿ ಇದ್ಲು ಒಲೆಯನ್ನು ಹಚ್ಚಿದರೆ ತುಂಬ ಬೇಗನೆ ಹತ್ಕೊಳ್ಳುತ್ತೆ. ಮುಖ್ಯವಾಗಿ ಇದ್ಲು ತುಂಬ ಚೆನ್ನಾಗಿರಬೇಕು, ಅಂದರೆ ಚೆನ್ನಾಗಿ ಒಣಗಿರಬೇಕು. ಹಾಗಿದ್ದರೆ ನೀವು ಒಂದು ಸ್ವಲ್ಪ ಏನಾದರೂ ಕೆಳಗಡೆ ಬೆಂಕಿ ಥರ ಕೊಟ್ಟರೆ ಸಾಕು. ಈ ರೀತಿ ಕೆಳಗೆ ಇದ್ಲು ಒಲೆಗಳಿಗೆ ಗ್ಯಾಪ್ ಇರುತ್ತಲ್ವ, ಅಲ್ಲಿ ಒಂಚೂರು ಏನಾದರೂ ರಟ್ಟು ಆ ಥರದ್ದು ದಪ್ಪನಾಗಿರೋದು ಹಚ್ಚಿ ಇಟ್ಟರೆ ನೋಡ್ರಿ ಎಷ್ಟು ನೀಟಾಗಿ ಇದ್ಲು ಒಲೆ ಹತ್ಕೊತಾ ಇದೆ. ತುಂಬ ಬೇಗನೆ ಹತ್ತಿಬಿಡುತ್ತೆ. ಇದ್ಲು ಚೆನ್ನಾಗಿ ಒಣಗಿರಬೇಕು, ಹಾಗಿದ್ದಾಗ ಮಾತ್ರ ಬೇಗನೆ ಹತ್ಕೊಳ್ಳುತ್ತೆ. ನಾನಿಲ್ಲಿ ಈ ಮಾಲ್ಗಳಲ್ಲಿ ಅಲ್ಲಿ ಇಲ್ಲಿ ಏನಾದ್ರು ತಂದಾಗ ಒಂಥರ ಬ್ರೌನ್ ಕಲರ್ ಪೇಪರ್ಗಳನ್ನ ಕವರ್ಗಳನ್ನ ತೊಗೊಂಡು ಬರ್ತೀವಲ್ವ, ಅದಷ್ಟು ನಾನು ತೆಗೆದು ಹಾಗೆ ಇಟ್ಟಿರ್ತೀನಿ. ಅದು ದಪ್ಪನಾಗಿರುತ್ತೆ, ಸ್ವಲ್ಪ ಬೇಗನೆ ಹತ್ಕೊಳ್ಳುತ್ತೆ ಇದ್ಲು ಒಲೆ ಹತ್ತಿಸ್ಲಿಕ್ಕೆ. ಅದಕ್ಕಾಗಿ ನಾನು ಅದನ್ನೇ ಬಳಸ್ತೀನಿ. ಇಲ್ಲಿ ನಮ್ಮ ಮನೆಯವರು ಸ್ವಲ್ಪ ವೇಸ್ಟ್ ಪೇಪರು ಅದು ಇದು ತೊಗೊಂಡು ಹಚ್ತಾ ಇದ್ದಾರೆ. ನೋಡಿರಿ ಈಗ ಎಷ್ಟು ಬೇಗ ಹತ್ಕೊಂಡ್ಬಿಡುತ್ತೆ ಅಂತ. ತುಂಬ ಬೇಗ ಇದ್ಲು ಒಲೆ ಹತ್ಕೊಂಡ್ಬಿಟ್ಟಿತ್ತು ನಮ್ಮದು. ಸ್ನೇಹಿತರೆ, ನಿನ್ನೆ ಅಡುಗೆ ಶುರು ಮಾಡಿದಾಗ ತುಂಬ ಅಂದರೆ ತುಂಬ ಲೇಟಾಗಿತ್ತು. 10 ಗಂಟೆ ಆಗೋಗ್ಬಿಟ್ಟಿತ್ತು. ನಿಮಗೆಲ್ಲ ಗೊತ್ತಿದೆ, ಪಾಡ್ಯ ತಿಥಿ ಬಂದ ಮೇಲೇ ನಾವು ಮಾವಿನ ತೋರಣ ಎಲ್ಲ ಕಟ್ಕೊಂಡು ಅಭ್ಯಂಗವನ್ನು ಮಾಡಿಕೊಂಡು ಮತ್ತು ಸ್ವಲ್ಪ ದೇವ್ರ ಹತ್ರ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋಗಳೆಲ್ಲ ಒರೆಸ್ಕೊಂಡು ಹೂವು ಗೆಜ್ಜೆ ವಸ್ತ್ರ ಎಲ್ಲ ಎರೆಸ್ಕೊಂಡು ತುಳಸಿಗೆ ನೀರು ಹಾಕ್ಕೊಂಡು ಇಷ್ಟೆಲ್ಲ ಮುಗಿಸ್ಕೊಂಡು ಮಡಿ ನೀರು ಹಾಕ್ಕೊಳ್ಳೋದ್ರಲ್ಲೇ 10 ಗಂಟೆ 10:30 ಆಗಿಬಿಟ್ಟಿತ್ತು. ಹಾಗಾಗಿ ಅಡುಗೆ ಶುರು ಮಾಡಿದ್ದೇನೆ ತುಂಬ ಲೇಟು. ಮತ್ತು ನಿಮಗೆಲ್ಲ ಗೊತ್ತಿದೆ, ಇದ್ಲು ಒಲೆಯಲ್ಲಿ ಅಡುಗೆ ಬೇಗ ಆಗುತ್ತೆ, ಇಲ್ಲ ಅಂತಲ್ಲ. ಆದರೆ ಬೇಳೆ ಬೇಗ ಬೇಯೋದಿಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಳೆ ಬೇಯೋದಕ್ಕೆ. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ನಾನಿಲ್ಲಿ ಫಸ್ಟಿಗೆ ನಾನು 2 ಒಲೆಯಲ್ಲಿ ಸ್ವಲ್ಪ ಬಿಸಿನೀರಿಗೆ ಇಟ್ಬಿಟ್ಟಿದ್ದೀನಿ. ಯಾಕಂದರೆ ಮೇಲಿನ ಕೆಲಸ ಏನಾದರೂ ಎಕ್ಸ್ಟ್ರಾ ಮಾಡ್ಕೊಳ್ಳೋದ್ರೆ ಸ್ವಲ್ಪ ನೀರು ಕಾಯುತ್ತೆ, ನಮಗೆ ಅಕ್ಕಿಗೂ ಬೇಳೆಗೂ ಆಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಫಸ್ಟಿಗೆ ನಾನು ಕಣಕ ಕಲಸಿಡ್ತಾ ಇದ್ದೀನಿ ಹೋಳಿಗೆಗೆ. ನೋಡಿರಿ, ಕಣಕಕ್ಕೆ ನಾನು ಚಿರೋಟಿ ರವೆ, ಬರೀ ಚಿರೋಟಿ ರವೆ ಅಷ್ಟೇ ಹಾಕ್ತೀನಿ, ಇನ್ನೇನು ಹಾಕಲ್ಲ. ಮೈದಾ ಆಗಲಿ ಗೋಧಿ ಹಿಟ್ಟು ಏನೂ ಕಲಿಸೋದಿಲ್ಲ, ಬರೀ ಚಿರೋಟಿ ರವೆ, ಒಂಚೂರು ಅರಿಶಿನ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಮೆತ್ತನಾಗಿ ಕಲಿಸ್ಕೊಂಡು ಇಟ್ಟಿದ್ದೀನಿ. ಅದು ನನ್ನ ಅಡುಗೆ ಆಗೋದ್ರಲ್ಲೇ ಚೆನ್ನಾಗಿ ನೆನೆಯುತ್ತೆ. ಕಣಕ ಎಷ್ಟು ಚೆನ್ನಾಗಿ ನೆನೆಯುತ್ತೋ ಹೋಳಿಗೆ ಅಷ್ಟು ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಫಸ್ಟ್ ಕಣಕ ಕಲಸಿಟ್ಬಿಟ್ಟೆ. ಈಗ ಅಕ್ಕಿ ಬೇಳೆ ಎಲ್ಲನೂ ನಾನು ಮುಂಚೆನೇ ಅಳತೆ ಮಾಡಿ ಎತ್ತಿಟ್ಕೊಂಡಿದ್ದೆ. ಹಿಂದಿನ ದಿವಸನೇ ನಾನು ಎಲ್ಲ ಪದಾರ್ಥಗಳನ್ನು ತೆಗೆದಿಟ್ಕೊಂಡ್ಬಿಡ್ತೀನಿ. ಅಕ್ಕಿ, ಬೇಳೆ, ಬೆಲ್ಲ, ಹುಣಸೆಹಣ್ಣು ಮತ್ತು ಸಾರಿನ ಪುಡಿಗೆ ಹುಳಿ ಪುಡಿಗೆ ಏನಾದರೂ ಬೇಕಾಗಿತ್ತು ಅಂದರೆ ಮಸಾಲೆ ಪದಾರ್ಥಗಳು, ಹೀಗೆ ಎಲ್ಲ ಒಣ ಪದಾರ್ಥಗಳನ್ನು ನಾನು ಬೇರೆ ಬೇರೆ ಸಪ್ರೇಟಾಗಿ ಪಾತ್ರೆಗಳಿಗೆ ಹಾಕಿ ಇಟ್ಕೊಂಡಿರ್ತೀನಿ. ಆ ವಿಡಿಯೋನು ನಾನು ಹಾಕಿದ್ದೆ ಹಿಂದೆ, ಯಾವ ರೀತಿ ಮಡಿ ಅಡುಗೆಗೆಲ್ಲನೂ ತೆಗೆದಿಟ್ಕೋಬೇಕು ಹಿಂದಿನ ದಿವಸ ಅಂತ. ಆ ರೀತಿ ಅದೊಂದು ಕೆಲಸ ಸ್ನೇಹಿತರೆ. ಹಿಂದಿನ ದಿವಸ ತುಂಬ ಕೆಲಸ ಇರುತ್ತೆ. ನಾಳೆ ಹಬ್ಬ ಅಂತ ಹಿಂದಿನ ದಿವಸ ಅಂತೂ ಬಿಡುವೇ ಇರೋದಿಲ್ಲ, ಅಷ್ಟು ಕೆಲಸ ಇರುತ್ತೆ. ನೋಡಿರಿ, ಈಗ ಅಕ್ಕಿ ನಾನು ಚೆನ್ನಾಗಿ ಒಂದು 3-4 ಸಲ ತೊಳ್ಕೊಂಡೆ, ಬೇಳೆ ಸಹ ತೊಳ್ಕೊಂಡಿದ್ದೀನಿ, ತೊಗರಿಬೇಳೆ. ಈಗ ಬಿಸಿನೀರು ಕಾದಿದೆಯಲ್ಲ, ಅದನ್ನು ಹಾಕ್ಕೊಂಡು ಬೇಗ ಇಟ್ಬಿಟ್ರೆ ನಮಗೆ ಬೇಗ ಅನ್ನ ಆಗುತ್ತೆ ಮತ್ತು ಬೇಳೆ ಸಹ ಬೇಗ ಬೇಯುತ್ತೆ. ಈಗ ಒಂದು ಕಡೆ ನೋಡಿರಿ ಎಷ್ಟು ಚೆನ್ನಾಗಿ ಇದ್ಲು ಒಲೆ ಹೊತ್ಕೊಂಡಿದೆ ಅಂದರೆ ಕೈಗೆ ಹಾಗೆ ಬಿಸಿ ತಗಲ್ತಾ ಇತ್ತು, ಅಷ್ಟು ಬಿಸಿ ಇತ್ತು. ಇದ್ಲು ಒಲೆ ಕಾವು ನಿಮಗೆಲ್ಲ ಗೊತ್ತಿರುತ್ತೆ, ತುಂಬ ಕಾವಿರುತ್ತೆ ಇದ್ಲು ಒಲೆದು. ಅಲ್ಲಿ ಮುಂದೆ ಕುತ್ಕೊಂಡು ಅಡುಗೆ ಮಾಡೋರ್ಗೇ ಗೊತ್ತು ಅದರದ್ದು ಏನಪ್ಪ ಅಂತ ಹೇಳಿ. ಆಮೇಲೆ ತುಂಬ ಹೀಟ್ ಆಗುತ್ತೆ ಬಾಡಿ ಸಹ, ಆಮೇಲೆ ಪಿತ್ತ ಜಾಸ್ತಿ ಆಗಿಬಿಡುತ್ತೆ. ಇದ್ಲು ಕಾವು ತುಂಬ ಪೈತ್ಯ ಅಂತ ಹೇಳ್ತೀವಿ. ಈಗ ನೋಡಿರಿ, ಒಂದು ಕಡೆ ನಾನು ಅನ್ನಕ್ಕೆ ಇಟ್ಟಿದ್ದೀನಿ, ಈ ಕಡೆಗೆ ಸ್ವಲ್ಪ ಪುಡಿಗಳಿಗೆ ಅದಕ್ಕೆ ಹುರ್ಕೊತಾ ಇದ್ದೀನಿ. ಫಸ್ಟ್ ನಾನು ಬಿಸಿ ಉಪ್ಪಿನಕಾಯಿಗೆ ಹುರಿತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಮೆಂತ್ಯ, ಒಣಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಒಂಚೂರು ಹಿಂಗೆ ಹಾಕಿಬಿಟ್ಟು ಹುರಿದು ತೆಕ್ಕೊಂಡ್ಬಿಡ್ತೀನಿ. ಇದು ಮಾವಿನಕಾಯಿ, ಬಿಸಿ ಉಪ್ಪಿನಕಾಯಿ. ನೆನ್ನೆ ಸ್ವಲ್ಪ ಮಾವಿನಕಾಯಿ ಬಳಸಿ ಚಿತ್ರಾನ್ನ ಉಪ್ಪಿನಕಾಯಿ ಮಾಡ್ಕೋಬೇಕು, ಯಾಕೆಂದರೆ ಹೊಸ ಫಲ ಅಂದ್ಬಿಟ್ಟು ನಾವು ಮೊದಲನೇ ದಿನ ಫಸ್ಟ್ ತಿಂತೀವಲ್ವ ಮಾವಿನಕಾಯಿ, ಅದಕ್ಕೋಸ್ಕರ ಹಬ್ಬದ ದಿನ. ಇಲ್ಲಿ ನಾನು ಹುರಿದು ತೆಕ್ಕೊಂಡಾಯಿತು. ಅದೇ ಬಾಣಲಿಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಮೆಂತ್ಯ, ಒಣಕೊಬ್ಬರಿ ಎಲ್ಲನೂ ಹುರ್ಕೊತಾ ಇದ್ದೀನಿ. ಇದು ಯಾಕೆ ಅಂತ ನಿಮಗೆ ಗೊತ್ತು, ನಿನ್ನೆ ನಾನು ಮೆಂತ್ಯ ಸೊಪ್ಪಿನ ತೊವೆ ಮಾಡಿದ್ದೆ, ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಇದೆಲ್ಲನೂ ಮಸಾಲೆ ಹುರ್ಕೊಂಡ್ಬಿಡ್ತಾ ಇದ್ದೀನಿ. ನಾನು ಇಲ್ಲಿ ಹುಳಿ ಪುಡಿ ಏನು ಬಳಸ್ತಾ ಇಲ್ಲ,
ಸ್ನೇಹಿತರೆ, ನಿನ್ನೆ ನಾನು ಹುಳಿ ಪುಡಿ ಮತ್ತು ಸಾರಿನ ಪುಡಿ ಅದೇನೂ ಮಾಡ್ಕೊಳ್ಳಿಲ್ಲ. ಹುಳಿ ಪುಡಿಗೆ ಬದಲಾಗಿ ನಾನು ಇಲ್ಲಿ ಹಸಿಮೆಣಸಿನ್ಕಾಯಿ ಒಣಕೊಬ್ಬರಿ ಏನು ಹುರ್ಕೊಂಡು ರುಬ್ಕೊತಾ ಇದ್ದೀನಿ, ಕುಟ್ಕೊತಾ ಇದ್ದೀನಿ. ಅದೇ ಪೇಸ್ಟನ್ನು ಸ್ವಲ್ಪ ಖಾರಕ್ಕೆಲ್ಲನೂ ಬಳಸ್ಕೊಂಡು ಬಿಡ್ತೀನಿ. ಇನ್ನು ಸಾರಿಗೆ ಒಂದು ಸ್ವಲ್ಪ ಕಟ್ಟಿನ ಸಾರು ಥರ ಮಾಡಿದ್ದೆ, ಮೆಣಸು ಜೀರಿಗೆ ಹಾಕಿಬಿಟ್ಟು. ಆಮೇಲೆ ನಾವು ಬೇಕಂದರೆ ಸಾರಿನ ಪುಡಿ ಹಾಕ್ಕೊಂಡು ಕುದಿಸ್ಕೋಬೋದು ಲಾಸ್ಟಿಗೆ ಊಟಕ್ಕೆ ಕೊಡುವಾಗ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಮಾಡಿಕೊಂಡೆ. ಸ್ವಲ್ಪ ಹುಳಿ ಪುಡಿ ಸಾರಿನ ಪುಡಿ ಮಾಡ್ಕೊತ ಕುತ್ಕೊಂಡ್ಬಿಟ್ರೆ ತುಂಬ ಲೇಟ್ ಆಗುತ್ತೆ, ಮತ್ತು ಅದೆಲ್ಲನೂ ಕುಟ್ಕೋಬೇಕು ಒರಳಲ್ಲಿ ಹಾಕಿ. ಹಾಗಾಗಿ ಮಡಿ ಅಡುಗೆ ಅಂದರೆ ನಿಮಗೆಲ್ಲ ಗೊತ್ತಿದೆ, ನಾನು ಮಿಕ್ಸಿ ಆಗಲಿ ಇನ್ನೊಂದಾಗಲಿ ಏನೂ ಬಳಸೋದಿಲ್ಲ. ಈಗ ಒಂದು ಕಡೆ ಅನ್ನಕ್ಕಿಟ್ಟಿದ್ದೀನಿ, ಒಂದು ಕಡೆ ಬೇಳೆಗಿಟ್ಟಿದ್ದೀನಿ. ನೋಡ್ತಾ ಇದ್ದೀರಾ, ನಮ್ಮ ಮನೆಯವರು ದೇವ್ರ ಪೂಜೆ ಮಾಡ್ತಾಯಿದ್ರು ನೆನ್ನೆ. ನಾನು ಈ ಕಡೆ ಅಡುಗೆ ಮಾಡ್ತಾಯಿದ್ದೆ. ಅವರು ದೇವ್ರುಗಳೆಲ್ಲ ತೆಕ್ಕೊಂಡು ನೀಟಾಗಿ ತೊಳೆದು ಪಂಚಾಮೃತ ಅಭಿಷೇಕ ಮಾಡಿ ಅಲಂಕಾರ ಮಾಡಿ ಅವ್ರ ಕೆಲಸ ಅವ್ರಿಗೆ ನಡೀತಾ ಇರುತ್ತೆ. ಈ ಕಡೆ ನನ್ನ ಅಡುಗೆನೂ ನಡೀತಾ ಇತ್ತು ನೆನ್ನೆ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. 1:30-2 ಗಂಟೆ ಆಗಿಬಿಟ್ಟಿತ್ತು ಸ್ನೇಹಿತರೆ ನೆನ್ನೆ ಊಟ ಮಾಡೋದ್ರಲ್ಲಿ. ಅಡುಗೆ ಎಲ್ಲ ಆಗಿ ಬೇಳೆ ಬೇಯೋದೇ ತುಂಬ ಲೇಟ್ ಆಗುತ್ತೆ. ಆಮೇಲೆ ನಾನು ಹೂರಣ ಮಾಡ್ಕೊಳ್ಳೋದು ನಿಮಗೆಲ್ಲ ಗೊತ್ತಿದೆ, ಸ್ವಲ್ಪ ಕುದಿಸಿ ಅದನ್ನು ಹಾಗೆ ಮಾಡ್ಕೊಳ್ಳೋದು. ನಾನು ಎಲ್ಲಿ ರುಬ್ಬಿ ಏನೂ ಮಾಡೋದಿಲ್ಲ. ಹಾಗಾಗಿ ಮತ್ತು ನೀವು ನೋಡ್ತಾ ಇರ್ಬೋದು ಅಲ್ಲಿ ಹೆಸರುಬೇಳೆ ಸ್ವಲ್ಪ ಕೋಸಂಬರಿಗೆ ನೆನೆಸಿಟ್ಟಿದ್ದೀನಿ, ಮತ್ತು ಸ್ವಲ್ಪ ಸ್ವೀಟ್ ಕಾರ್ನ್ ಇತ್ತು. ಹಾಗಾಗಿ ಸ್ವೀಟ್ ಕಾರ್ನ್ ಕೋಸಂಬರಿ ಸಹ ನೆನ್ನೆ ಮಾಡಿದ್ದೆ. ತುಂಬ ಚೆನ್ನಾಗಿರುತ್ತೆ, ನನಗೆ ತುಂಬ ಇಷ್ಟ ಸ್ವೀಟ್ ಕಾರ್ನ್ ಕೋಸಂಬರಿ. ಎಷ್ಟು ರುಚಿ ಇರುತ್ತಲ್ವ ಸ್ನೇಹಿತರೆ. ಈಗ ನೋಡಿರಿ, ಬೇಳೆ ಚೆನ್ನಾಗಿ ಕುದೀತಾ ಇದೆ, ಅನ್ನ ಸಹ ಆಗ್ತಾಯಿದೆ. ಹಿತ್ತಾಳೆ ಪಾತ್ರೆಯಲ್ಲಿ ಅನ್ನ ತುಂಬ ಬೇಗನೆ ಆಗುತ್ತೆ. ಇದ್ಲು ಒಲೆಯಲ್ಲಿ ಚೆನ್ನಾಗಿ ಫಸ್ಟಿಗೆ ನಮಗೇನು ಕೆಂಡ ಆಗುತ್ತಲ್ವ, ಇದ್ಲು ಒಲೆ ಹೊತ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಆ ಕೆಂಡ ಅಂದರೆ. ಅದಕ್ಕೆ ಆ ಫಾಸ್ಟಿಗೆ ನಾವು ರೆಡಿ ಇರಬೇಕು, ಬೇಗ 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 ಮಾಡ್ತಾ ಹೋಗಬೇಕು. ಇಲ್ಲಾಂದರೆ ನಾವು ಏನು ಹುರ್ಕೊತೀವಿ ಅದು ಸಹ ಬೇಗನೆ ಹೊತ್ತು ಬಿಡುತ್ತೆ, ಅಷ್ಟು ಕಾವಿರುತ್ತೆ. ಫಸ್ಟಿಗೆ ತುಂಬ ಬೆಂಕಿ ಇರುತ್ತೆ. ಹಾಗಾಗಿ ಫಾಸ್ಟಾಗಿ ಅಡುಗೆ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾನು ಫಸ್ಟು ಅನ್ನ ಮಾಡ್ಕೊಂಡು ಬಿಡ್ತೀನಿ. ಅನ್ನ ಮಾಡಿ ಇಳಿಸ್ಕೊಂಡ್ಬಿಟ್ಟು ಬೇಳೆಗೆ ಇಟ್ಬಿಡ್ತೀನಿ. ಈಗ ಎರಡೂ ಕಡೆ ಬೇಳೆಗೆ ಇಟ್ಟಿದ್ದೀನಿ, ನೋಡ್ತಾ ಇದ್ದೀರಾ. ಒಂದು ಬೇಳೆ ಆಗಲೇ ಕಟ್ಟನ್ನು ಸಹ ಬಿಟ್ಟಿದೆ, ಕಟ್ಟೆಲ್ಲ ತೆಕ್ಕೊಂಡು ಬಿಡ್ತೀನಿ ಸಾರು ಮಾಡಲಿಕ್ಕೆ. ಮತ್ತು ಮಧ್ಯದಲ್ಲಿ ಇಡ್ಲಿ ಸಹ ಹಾಕ್ತಾ ಇರಬೇಕು ಇಡ್ಲಿ ಒಲೆಗೆ. ಮತ್ತು ಆ ಕೆಂಡದ ಜೊತೆಗೆ ಅದನ್ನು ಸಹ ಮತ್ತೆ ಕೆಂಡ ಆಗುತ್ತೆ, ಆಗ ಸರಿ ಹೋಗುತ್ತೆ. ಹಾಗಾಗಿ ನೋಡ್ತಾ ಇರಬೇಕು, ತುಂಬ ಕೆಂಡ ಎಲ್ಲ ಆರಿ ಹೋಗೋ ತನಕನೂ ಬಿಡಬಾರ್ದು ಇಡ್ಲಿ ಒಲೆನ. ಮತ್ತು ಆಮೇಲೆ ಕೆಂಡ ಆಗಬೇಕು ಅಂದರೆ ತುಂಬ ಕಷ್ಟ, ಆವಾಗ ಮತ್ತೆ ಹೊತ್ತಿಸ್ಕೊಳ್ತಾ ಕೂಡಬೇಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕೆಂಡ ಇದೆ, ಇನ್ನೇನು ಮುಗಿತಾ ಇದೆ, ಅದು ಹೋಗ್ತಾ ಇದೆ ಅನ್ನೋವಾಗ ಮತ್ತೆ ನಾವು ಇಡ್ಲನ್ನು ಹಾಕ್ತಾ ಇರಬೇಕು ಮೇಲೆ. ಈಗ ಆ ಕಡೆ ಬೆಲ್ಲ ಸಹ ಹಾಕಿದ್ದೀನಿ. ಬೇಳೆ ಚೆನ್ನಾಗಿ ಬೆಂದಿತ್ತು, ಅದನ್ನು ಚೆನ್ನಾಗಿ ಕಡಿದ್ಬಿಟ್ಟು ಸಮ ಹಾಕಿದ್ದೀನಿ. ನಾನಿಲ್ಲಿ 1.5-1.25 ತೊಗೊಂಡಿದ್ದೆ ಬೇಳೆ, ಅದಕ್ಕೆ ಕರೆಕ್ಟ್ ಸಮವಾಗಿ ಬೆಲ್ಲವನ್ನು ಹಾಕಿ ಕುದಿಯೋಕ್ಕಿಟ್ಟಿದ್ದೀನಿ. ಈ ಕಡೆಗೆ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಸಾಸಿವೆ ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿನ ಪುಡಿ, ಇಂಗು ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇದು ಪಲ್ಯ ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ. ನೀವು ಇದಕ್ಕೆ ಒಣಖಾರ ಸಹ ಹಾಕೋಬೋದು, ಅಂದರೆ ಹಸಿಮೆಣ್ಸಿನ ಪುಡಿನೂ ಹಾಕೋಬೋದು. ಯಾವುದಾದ್ರೂ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ಎರಡೂ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ. ಆಲೂ ಕ್ಯಾಪ್ಸಿಕಮ್ ಪಲ್ಯ ಚೆನ್ನಾಗಿರುತ್ತೆ. ಯಾವಾಗಲೂ ನಾನು ಬೀನ್ಸ್ ಪಲ್ಯ ಆ ಥರದ್ದು ಮಾಡ್ತಾಯಿದ್ದೆ. ಈ ಸಲ ಬೇರೆ ಏನಾದ್ರು ಮಾಡೋಣ ಅಂತ ಹೇಳಿಬಿಟ್ಟು ಸಣ್ಣದಾಗಿ ಹೆಚ್ಚಿರೋ ಆಲೂಗಡ್ಡೆ ಮತ್ತು ಸಣ್ಣದಾಗಿ ಹೆಚ್ಚಿರೋ ಕ್ಯಾಪ್ಸಿಕಮ್ ಇದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಚಿಮುಕ್ಸ್ಬಿಟ್ಟು ಮುಚ್ಚಿಟ್ಬಿಟ್ರೆ ತುಂಬ ಬೇಗನೆ ಆಲೂಗಡ್ಡೆ ಬೇಯುತ್ತೆ. ಅಂದರೆ ಸಿಪ್ಪೆ ತೆಗೆದು ನೀಟಾಗಿ ಹೆಚ್ಕೋಬೇಕು. ನೋಡಿರಿ, ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ನೀರು ಚಿಮುಕ್ಸ್ಬಿಟ್ಟು ಮುಚ್ಚಿಟ್ಬಿಟ್ರೆ ಆಲೂಗಡ್ಡೆ ಬೇಯುತ್ತೆ. ಕ್ಯಾಪ್ಸಿಕಮ್ ಸ್ವಲ್ಪ ಬೆಂದರೆ ಸಾಕು, ಏನು ತೀರ ಮೆತ್ತಗಾಗಬೇಕು ಅಂತ ಏನಿಲ್ಲ. ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ನಲ್ಲ, ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಹಾಕಿಬಿಟ್ರೆ ತುಂಬ ರುಚಿ ಇರುತ್ತೆ. ನೀವು ಪೂರಿ ಮಾಡಿಕೊಂಡ್ರೂ ಸಹ ಇದು ಪೂರಿಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಸಹ ಚೆನ್ನಾಗಿರುತ್ತೆ. ನೋಡಿರಿ, ಒಂದು ಕಡೆ ಹೂರಣ ಮಾಡ್ತಾಯಿದ್ದೀನಿ, ಒಂದು ಕಡೆ ಪಲ್ಯ ಸಹ ಮಾಡ್ಕೊತೀನಿ. ಈ ಕಡೆ ಪಲ್ಯ, ಉಪ್ಪಿನಕಾಯಿ ಇದೆಲ್ಲ ಮಾಡ್ಕೊಳ್ಳೋದ್ರಲ್ಲಿ ನನಗೆ ಹೂರಣ ಸಹ ರೆಡಿ ಆಗಿಬಿಡುತ್ತೆ. ಹೂರಣ ರೆಡಿ ಆಯಿತು ಅಂದರೆ ಅದನ್ನು ಸ್ವಲ್ಪ ತಣ್ಣಗಾಗಬೇಕು, ಹೋಳಿಗೆ ಮಾಡೋದಕ್ಕೆ ಸರಿ ಹೋಗುತ್ತೆ. ನೋಡಿರಿ, ಈಗ ಪಲ್ಯ ಸಹ ಆಗ್ತಾಯಿದೆ, ಹೂರಣನೂ ಆಗಿದೆ. ಇದನ್ನು ಇಳಿಸ್ಬಿಟ್ಟು ಇಡ್ಲೊಲೆಯಲ್ಲಿ ಅಡುಗೆ ಮಾಡಬೇಕು ಅಂದರೆ ತುಂಬ ಎಕ್ಸ್ಪೀರಿಯೆನ್ಸ್ ಇರಬೇಕನ್ಸುತ್ತೆ ಒಂದೊಂದು ಸಲ. ಯಾಕೆ ಅಂದರೆ ನಮಗೀಗ ಒಲೆಗಳಲ್ಲಿ ಅಂದರೆ ಸ್ಟೌವಲ್ಲಿ ಮಾಡ್ತೀವಲ್ವ, ಸ್ವಲ್ಪ ಉರಿ ಜಾಸ್ತಿ ಕಡಿಮೆ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಬಿಡ್ತೀವಿ. ಇದು ಹಾಗಲ್ಲ, ಒಂದು ಸಲ ಕೆಂಡ ಆಯಿತು ಅಂದರೆ ಹೇಗೆ ಉರಿಯುತ್ತೆ ಅಂದರೆ ಕಟ್ಟಿಗೆ ಒಲೆ ಥರ ದಗ ಅಂತ ಉರಿತಾ ಇರುತ್ತೆ. ಆ ಒಂದು ಸ್ಪೀಡಿಗೆ ನಾವು ರೆಡಿ ಇರಬೇಕು. ಮತ್ತು ಕಾವು ಸಹ ಹಾಗೆ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ನಾನೊಂದು ಬಟ್ಟೆನ ಮೈಗೆ ಹಾಕ್ಕೊಂಡಿದ್ದೆ, ಕಾಲ ಹತ್ರ ಇಲ್ಲ.
ಎಷ್ಟು ಬಿಸಿ ತಾಗ್ತಾಯಿತ್ತು, ಇಷ್ಟು ದೂರ ಕೂತಿದ್ರು ಸಹ ನನಗೆ ತುಂಬಾ ಚುರು ಅಂತ ಇತ್ತು. ಅಷ್ಟು ಕಾವು ಬೇರೆ, ಬಿಸಿಲು ಹಾಗೆ ಇರುತ್ತಲ್ವ. ಈಗ ಬೇಸಿಗೆಯಲ್ಲಿ ತುಂಬ ಕಷ್ಟ ಇದ್ಲು ಒಲೆಯಲ್ಲಿ ಮಾಡೋದು. ಆದರೆ ದೇವ್ರ ನೈವೇದ್ಯಕ್ಕೆ ಇದೇ ತುಂಬ ಶ್ರೇಷ್ಠ, ಮಡಿ ದೇವರಿಗೆ. ಹಾಗಾಗಿ ನಾನು ಇದ್ಲು ಒಲೆಯಲ್ಲೇ ಹಬ್ಬಗಳು ಬಂತಂದರೆ ಮಾಡ್ತೀನಿ ಸ್ನೇಹಿತರೆ. ಈಗ ನೋಡಿರಿ, ಪಲ್ಯ ಮಾಡಿ ತೆಗ್ದಾಯಿತು. ಈಗ ಬಿಸಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ಬಿಸಿ ಉಪ್ಪಿನಕಾಯಿ ತುಂಬ ಸಲ ತೋರಿಸಿದ್ದೆ, ಸ್ವಲ್ಪ ವೀಡಿಯೋ ಅಲ್ಲಲ್ಲಿ ಸ್ಕಿಪ್ ಆಗುತ್ತೆ ಸ್ನೇಹಿತರೆ. ಯಾಕೆ ಅಂದರೆ ಅದು ಇದ್ಲು ಒಲೆ ಹೀಟಿಗೆ ಮೊಬೈಲ್ ಸಹ ಬಿಸಿಯಾಗಿ ಅದು ತಾನೇ ಆಫ್ ಆಗ್ತಾಯಿತ್ತು. ನನ್ನ ಮಗ ಅವಾಗವಾಗ ಬಂದು ಚೆಕ್ ಮಾಡಿ ನೋಡ್ತಾ ಇದ್ದ, ನಾನು ಮುಟ್ಟೋದಿಲ್ಲ ಮಡಿ ಇದ್ದಾಗ. ಹಾಗಾಗಿ ಅವನೇ ಎಲ್ಲ ರೆಕಾರ್ಡ್ ಮಾಡಿದ್ದು. ಆ ಇದ್ಲು ಒಲೆ ಬಿಸಿ ಕಾವಿಗೆ ಮೊಬೈಲ್ ಆಫ್ ಆಗ್ತಾಯಿತ್ತು, ಅಷ್ಟು ಕಾವು ಹೊಡಿತಾ ಇರುತ್ತೆ ಅದು. ಈಗ ಬಿಸಿ ಉಪ್ಪಿನಕಾಯಿ ಮಾಡಿ ಆಯಿತು. ಒಗ್ಗರಣೆ ಮಾಡಿಬಿಟ್ಟು ಅದಕ್ಕೆ ಮಾವಿನಕಾಯಿ ಹೆಚ್ಕೊಂಡಿದ್ದು ಹಾಕಿಬಿಟ್ಟು ಒಂಚೂರು ನೀರು ಹಾಕಿಬಿಟ್ರೆ ಬೆಂದುಬಿಡುತ್ತೆ. ಉಪ್ಪು ಮತ್ತು ಸ್ವಲ್ಪ ಬೆಲ್ಲ, ನಾವೇನು ಪುಡಿ ಹುರ್ಕೊಂಡಿರ್ತೀವಲ್ವ ಸಾಸಿವೆ ಮೆಂತ್ಯ, ಅದನ್ನು ಹಾಕಿಬಿಟ್ರೆ ಪುಡಿ ಕುಟ್ಕೊಂಡು ಉಪ್ಪಿನಕಾಯಿ ರೆಡಿ ಆಗುತ್ತೆ. ಈಗ ಮತ್ತೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಆ ಕಡೆ ಸ್ವಲ್ಪ ಕೆಂಡ ಆಗಬೇಕು, ಇದ್ಲು ಹಾಕಿ ಬಿಟ್ಟಿದ್ದೀನಿ ಒಂಚೂರು ಕೆಂಡ ಆಗಲಿ. ಅಷ್ಟೊತ್ತಿಗೆ ಈ ಕಡೆಗೆ ತವ್ವೆ ಮಾಡ್ತಾಯಿದ್ದೀನಿ. ಒಗ್ಗರಣೆ ಹಾಕಿಬಿಟ್ಟು ಮೆಂತ್ಯ ಸೊಪ್ಪು ಹಾಕಿದ್ದೀನಿ. ಮೆಂತ್ಯ ಸೊಪ್ಪು ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ಬೇಯಿಸ್ಕೊಂಡಿರುವಂಥ ಬೇಳೆನ ಹಾಕ್ತಾಯಿದ್ದೀನಿ. ನಾನಿಲ್ಲಿ 2 ಬೇಳೆ ಬೇಯಿಸ್ಕೊಂಡಿದ್ದೆ ಸ್ನೇಹಿತರೆ. ಒಂದು ಕರೆಕ್ಟು ಅಳತೆ ಮಾಡಿಕೊಂಡು ಹೋಳಿಗೆಗೆ ಅಂದ್ಬಿಟ್ಟು ಅದು ಬೇರೆ ಮೆತ್ತಗೆ ಬೇಯಿಸ್ಕೊಂಡಿದ್ದೆ. ಇದು ಸಪ್ರೇಟಾಗಿ ತವ್ವೆಗೆ ಅಂತ ಹೇಳಿಬಿಟ್ಟು ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೆ. ಹಾಗಾಗಿ ಸ್ವಲ್ಪ ಸಮಯ ಹಿಡಿಯುತ್ತೆ. ಬೇಳೆ ಬೇಯೋದೇ ತುಂಬ ಕಷ್ಟ. ಅದರಲ್ಲಿ ನಾನು ತೊಗರಿಬೇಳೆನೇ ಮಾಡ್ತೀನಿ, ಕಡಲೆಬೇಳೆ ಮಾಡೋದೇ ಇಲ್ಲ ಹೋಳಿಗೆ. ಹಾಗಾಗಿ ತೊಗರಿಬೇಳೆದೇ ಇಷ್ಟು ಲೇಟ್ ಆಗುತ್ತೆ, ಕಡಲೆಬೇಳೆ ಅಂದರೆ ಇನ್ನೆಷ್ಟು ಲೇಟ್ ಆಗ್ಬೋದು ನೋಡಿರಿ ನೀವೇ. ಈಗ ತವ್ವೆ ಮಾಡ್ತಾಯಿದ್ದೀನಲ್ವ, ನೋಡಿರಿ ಹುಣಸೆ ಹುಳಿ ಹಾಕಿದೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದು ನಾನೇನು ಖಾರ ಕುಟ್ಕೊಂಡಿದ್ದೆ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹುರ್ಕೊಂಡಿದ್ದು ಅದನ್ನು ಹಾಕಿಬಿಟ್ಟೆ. ಇಷ್ಟೇ ತವ್ವೆ. ತುಂಬ ರುಚಿ ಇರುತ್ತೆ ಸ್ನೇಹಿತರೆ. ಹುಳಿ ಪುಡಿ ಹಾಕಬೇಕು ಅಂತ ಏನಿಲ್ಲ. ನಾವೇನು ಹಸಿಮೆಣ್ಸಿನ್ಕಾಯಿ, ಒಣಕೊಬ್ಬರಿ, ಜೀರಿಗೆ, ಮೆಂತ್ಯ, ಇಂಗು ಮತ್ತು ಸ್ವಲ್ಪ ಕೊತ್ತಂಬರಿ, ಕರಿಬೇವು ಎಲ್ಲನೂ ಹಾಕಿ ಹುರ್ಕೊಂಡು ಕುಟ್ಟಿ ಹಾಕಿದ್ರೆ ಟೇಸ್ಟ್ ಅಂತೂ ಸೂಪರ್ ಇರುತ್ತೆ. ಇನ್ನು ಅಡುಗೆ ಎಲ್ಲ ಆಯಿತು, ಸಾರು ಸಹ ಆಯಿತು. ಇನ್ನೆಲ್ಲದಕ್ಕೂ ಒಗ್ಗರಣೆ ಕೊಟ್ಕೊಂಡ್ಬಿಟ್ಟೆ. ನಿಮ್ಗೆ ಹೇಳಿದೆ ಏನೇನು ಮಾಡಿದ್ದೆ ಅಂತ, ಲಾಸ್ಟಿಗೆ ನಿಮಗೆ ತೋರಿಸ್ತೀನಂತೆ. ಈಗ ಹೋಳಿಗೆಗೆ ಹೆಂಚು ಹಾಕಿದ್ದೀನಿ. ಲಾಸ್ಟಿಗೆ ಹೋಳಿಗೆ ಇಟ್ಕೊಂಡ್ಬಿಟ್ರೆ ಕಣಕ ಸಹ ಚೆನ್ನಾಗಿ ನೆಂದಿರುತ್ತೆ, ಹೂರಣ ಸಹ ತಣ್ಣಗಾಗಿರುತ್ತೆ. ಹೂರಣ ಬಿಸಿ ಇತ್ತು ಅಂತಂದರೆ ನಾವು ಹೋಳಿಗೆ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಕಣಕ ಚೆನ್ನಾಗಿ ಒಂದು ಸಲ ನಾದ್ಕೊಂಡ್ಬಿಟ್ಟು ಕೊನೆಯದಾಗಿ ಹೋಳಿಗೆ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ ನೀವು. ಇದ್ಲು ಒಲೆಯಲ್ಲಿ ತುಂಬ ಉರಿ ಇರಬಾರ್ದು ಹೋಳಿಗೆ ಮಾಡಲಿಕ್ಕೆ, ಹಾಗೆ ಅಂತ ಕೆಂಡ ಆರಿರಬಾರ್ದು, ಮೀಡಿಯಮಲ್ಲಿ ಇರಬೇಕು. ಆ ಥರ ಇದ್ದಾಗ ನಮಗೆ ಹೋಳಿಗೆ ಚೆನ್ನಾಗಿ ಬರ್ತವೆ. ತುಂಬ ಕೆಂಡ ಇತ್ತು ಅಂತಂದರೆ ಹೋಳಿಗೆ ಹೊತ್ತೋಗ್ಬಿಡ್ತವೆ, ತುಂಬ ಬೇಗ ಆಗಿಬಿಡುತ್ತೆ, ಹಸಿ ಇರುತ್ತೆ, ಹಾಗಾಗ್ಬಿಡುತ್ತೆ. ತುಂಬ ಇದ್ಲು ಕೆಂಡನೇ ಇಲ್ಲ ನಮಗೆ, ಆರು ಹೋಗ್ಬಿಟ್ಟಿದೆ ಅಂತಂದರೆ ಹೋಳಿಗೆ ಬರೋದೇ ಇಲ್ಲ ಸ್ನೇಹಿತರೆ. ಅದ್ರ ಮೇಲೇ ಹರಿದು ಹೋಗುತ್ತೆ, ಮತ್ತು ಬೇಯೋದು ಇಲ್ಲ, ಹಸಿ ಇರುತ್ತೆ, ಅದು ಒಂದು ಕಷ್ಟ. ಹಾಗಾಗಿ ನೋಡಿಕೊಂಡು ಇದ್ಲನ್ನು ಹಾಕ್ಕೊಂಡು ಹೋಳಿಗೆಗೆ ಹೆಂಚನ್ನು ಇಟ್ಕೋಬೇಕು. ನೋಡಿರಿ, ಈಗ ಒಂದೊಂದೇ ಹೋಳಿಗೆಗಳನ್ನ ಮಾಡಿಬಿಡ್ತಾಯಿದ್ದೀನಿ. ಚಿರೋಟಿ ರವೆ ಹೋಳಿಗೆ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಸ್ನೇಹಿತರೆ, ನೀವು ಒಂದು ಸಲ ಟ್ರೈ ಮಾಡಿರಿ. ಮೈದಾ ಬಳಸೋರ್ಗೆ ಹೇಳ್ತಾ ಇದ್ದೀನಿ. ಕೆಲವರೆಲ್ಲ ಬರೀ ಮೈದಾ ಹಿಟ್ಟಲ್ಲಿನೇ ಹೋಳಿಗೆ ಮಾಡ್ತಾರೆ. ದಯವಿಟ್ಟು ಮೈದಾ ಅವಾಯ್ಡ್ ಮಾಡಿರಿ ಅಂತ ಹೇಳ್ತೀನಿ. ತುಂಬ ಕೆಟ್ಟದ್ದದು, ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮೈದಾ. ಹಾಗಾಗಿ ಚಿರೋಟಿ ರವೆಯಿಂದನೇ ಮಾಡಿರಿ, ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ನೆನಿಬೇಕಷ್ಟೆ. ನೀವು ಫಸ್ಟಿಗೆ ಕಣಕ ನೆನೆಸಿಟ್ಬಿಟ್ರೆ ನಿಮ್ಮ ಅಡುಗೆ ಎಲ್ಲ ಆಗೋದ್ರಲ್ಲಿ ಚೆನ್ನಾಗಿ ನೆನೆಯುತ್ತೆ. ಆಮೇಲೆ ಚೆನ್ನಾಗಿ ನಾದಬೇಕು. ಅದನ್ನು ನಾದಿದ್ರೆ ಹೇಗೆ ಬರುತ್ತೆ ಅಂದರೆ ನೀವು ಹೆಂಗೆ ಮಾಡ್ತೀರೋ ಅಷ್ಟು ಚೆನ್ನಾಗಿ, ಅಷ್ಟು ದೊಡ್ಡದಾಗಿ ಹೋಳಿಗೆಯನ್ನು ಮಾಡ್ಕೋಬೋದು. ಅಷ್ಟು ಚೆನ್ನಾಗಿ ಬರುತ್ತೆ. ನಿಮ್ಗೆ ಹೋದ್ಸಲ ಒಂದು ನಾನು ಗ್ಯಾಸ್ ಒಲೆ ಮೇಲೆ ಮಾಡಿದಾಗೂ ತೋರಿಸಿದೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿರಿ ಅಂತ. ನಾನು ಬರೀ ಚಿರೋಟಿ ರವೆ ಅಷ್ಟೇ ಹಾಕಿ ಮಾಡೋದು, ತುಂಬ ಚೆನ್ನಾಗಿ ಬರುತ್ತೆ. ನಿನ್ನೆ ಸ್ವಲ್ಪ ಲೇಟ್ ಆಯಿತು ಸ್ನೇಹಿತರೆ, ಹೇಳಿದ್ನಲ್ಲ, ಶುರು ಮಾಡಿದ್ದೇನೆ ಲೇಟ್ ಆಯಿತು. ಹಾಗಾಗಿ ಅಡುಗೆ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ಹೂರಣದ ಅಡುಗೆ ಅಂತಂದರೆ ಸ್ವಲ್ಪ ಟೈಮ್ ಬೇಕೇ ಆಗುತ್ತೆ. ಮತ್ತು ಸ್ವಲ್ಪ ಐಟಮ್ಸು ಜಾಸ್ತಿ ಮಾಡಿಬಿಟ್ಟೆ ನಾನು. ಆಮೇಲೆ ಅನ್ನಿಸ್ತು, ಅಯ್ಯೋ ಇಷ್ಟೊಂದು ಮಾಡಬಾರ್ದಾಗಿತ್ತು ಅಂತ ಅನಿಸ್ತು. ಯಾಕಂದರೆ ಲೇಟ್ ಆಗಿಬಿಟ್ರೆ ಊಟ ಸಹ ಹೋಗೋದಿಲ್ಲ, ನೀರು ಬೇಕು ಅನಿಸುತ್ತೆ. ಮತ್ತು ಮಡಿಯಿಂದ ಇದ್ದಾಗಂತೂ ನಾನು ನೀರೇನು ಕುಡಿಯೋದಿಲ್ಲ, ದೇವ್ರ ನೈವೇದ್ಯ ಆಗೋ ತನಕನೂ ನೀರು ಕುಡಿಯೋದಿಲ್ಲ. ಹಾಗಾಗಿ ತುಂಬ ಬಾಯಾರಿಕೆ ಆಗಿಬಿಟ್ಟಿರುತ್ತೆ. ಒಲೆ ಮುಂದೆ ಕೂತ್ಕೊಂಡಾಗಂತೂ ತುಂಬ ಬಾಯಾರಿಕೆ ಆಗುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ಊಟಕ್ಕೆ ಕೂತ್ಕೊಂಡಾಗ ಬರೀ ನೀರು ಅನಿಸ್ಬಿಡುತ್ತೆ, ಊಟನೇ ಸೇರೋದಿಲ್ಲ. ಹಾಗಾಯಿತು ನೆನ್ನೆ ನನಗೆ.
ಇನ್ನು ನಮ್ಮ ಮನೆಯವರು ತುಂಬ ಹೊತ್ತು ಪೂಜೆ ಕೂತ್ಕೊಂಡ್ಬಿಟ್ಟಿದ್ರು ದೇವ್ರ ಮನೆಯಲ್ಲಿ. ಹಾಗಾಗಿ ಅವ್ರಿಗೂ ಸ್ವಲ್ಪ ಸಾಕಾಗ್ಬಿಟ್ಟಿತ್ತು. ಸ್ವಲ್ಪ ಊಟ ನೆನ್ನೆ ಯಾರೂ ಅಷ್ಟೊಂದು ಚೆನ್ನಾಗಿ ಮಾಡಲಿಲ್ಲ, ಆದರೆ ಹೋಳಿಗೆ ಒಂದೇ ತಿಂದಿದ್ದಾಯಿತು. ಎಷ್ಟೊಂದು ಐಟಮ್ಸ್ ಹಾಗೆ ಉಳ್ಕೊಂಬಿಟ್ಟಿತ್ತು. ರಾತ್ರಿಗೂ ಅಷ್ಟೊಂದು ಹಶು ಅನಿಸೋದಿಲ್ಲ, ಸ್ವಲ್ಪ ಲೇಟ್ ಊಟ ಆಗಿಬಿಟ್ರೆ ಹಶು ಅನಿಸೋದಿಲ್ಲ ರಾತ್ರಿಗೆ, ಹಾಗಾಯಿತು. ಅದಕ್ಕೆ ಇನ್ನೊಂದು ಸಲ ಹಬ್ಬ ಅಂತಂದರೆ ಸ್ವಲ್ಪ ಐಟಮ್ಸು ಜಾಸ್ತಿ ಮಾಡಬಾರ್ದಪ್ಪ ಅನಿಸ್ಬಿಡ್ತು ಸ್ನೇಹಿತರೆ, ಹಾಗಾಗತ್ತೆ. ಇನ್ನು ಮತ್ತೆ ನಾಳೆ ತದಿಗೆ ಇದೆ, ಗೌರಿ ತದಿಗೆ. ನಾಳೆ ಸಹ ಇದ್ಲೊಲೆಲ್ಲ ಅಡುಗೆ ಆಗಬೇಕು, ಗೌರಿನ ಕೂಡಿಸ್ಕೋಬೇಕು, ಪೂಜೆ ಆಗಬೇಕು. ನಾಳೆ ಎಷ್ಟು ಗಂಟೆಗೆ ಆಗುತ್ತೋ ನೋಡಬೇಕು. ಸ್ವಲ್ಪ ಬೇಗನೆ ಎದ್ದು ಪೂಜೆ ಮುಗಿಸ್ಕೊಂಡು ಬಿಡ್ತೀನಿ, ಆಮೇಲೆ ಅಡುಗೆ ಮಾಡ್ತೀನಿ. ಸಿಂಪಲ್ ಅಡುಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಕಡುಬಂತೂ ಮಾಡೇ ಮಾಡ್ತೀನಿ. ಗೌರಿನ ಕೂಡಿಸಿರೋ ಫಸ್ಟ್ ದಿನ ಕಡುಬು ಮಾಡಬೇಕು, ಹಾಗಾಗಿ ನಾಳೆ ಕಡುಬು ಮಾಡ್ತೀನಿ. ಸಾಧ್ಯವಾದರೆ ನಾನು ವೀಡಿಯೋ ಮಾಡಿ ನಿಮಗೆ ಕಳಿಸ್ತೀನಿ ಸ್ನೇಹಿತರೆ. ನಿಮ್ಮ ಜೊತೆ ಮಾತಾಡ್ತಾ ಅಡುಗೆ ಮುಗೀತು. ನೆನ್ನೆ ಅಡುಗೆ ನೋಡಿಸ್ತಾ ಇದ್ದೀನಿ. ಹೆಸರುಬೇಳೆ ಕೋಸಂಬರಿ, ಸ್ವೀಟ್ ಕಾರ್ನ್ ಕೋಸಂಬರಿ, ಮತ್ತು ಇದು ಮಾವಿನಕಾಯಿ, ಬಿಸಿ ಉಪ್ಪಿನಕಾಯಿ, ಮತ್ತು ಇದು ಆಲೂಗಡ್ಡೆ ಕ್ಯಾಪ್ಸಿಕಮ್ ಪಲ್ಯ, ಮಾವಿನಕಾಯಿ ಚಿತ್ರಾನ್ನ. ತುಂಬ ರುಚಿಯಾಗಿತ್ತು, ಅಡುಗೆ ಮಾತ್ರ ತುಂಬ ಚೆನ್ನಾಗಾಗಿತ್ತು. ಇದು ಒಂದು 4 ಮಿರ್ಚಿ ಮಾಡಿದೆ, ಅಂದರೆ ಮೆಣಸಿನ್ಕಾಯಿ, ಮತ್ತು ಒಂದು ಆಲೂಗಡ್ಡೆ ಬೋಂಡ ಎರಡೂ ಮಾಡಿದ್ದೆ, ಮತ್ತು ಮೆಂತ್ಯ ಸೊಪ್ಪಿನ ತವ್ವೆ, ಅನ್ನ, ಹೋಳಿಗೆ, ಸಾರು ಕುದಿಯೋಕ್ಕಿಟ್ಟಿದ್ದೆ ಒಲೆ ಮೇಲೆ, ಹಾಗಾಗಿ ಇಲ್ಲಿ ಸಾರು ಮಿಸ್ ಆಗಿದೆ ಅಷ್ಟೇ. ಇದಿಷ್ಟು ನಮ್ಮನೆಯ ಯುಗಾದಿ ಹಬ್ಬದ ಅಡುಗೆ ರೆಸಿಪಿ ಸ್ನೇಹಿತರೆ. ನೀವೆಲ್ಲ ಏನೇನು ಮಾಡಿದ್ರಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ಸಹ ನೋಡ್ತೀನಿ. ಮತ್ತು ನಮ್ಮನೆ ಅಡುಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸ್ರಿ ಸ್ನೇಹಿತರೆ. ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಂತೆ. ಸಾಧ್ಯವಾದರೆ ನಾಳಿನ ವೀಡಿಯೋ ಅಡುಗೆ ರೆಕಾರ್ಡ್ ಮಾಡಿ ಹಾಕ್ತೀನಿ ಸ್ನೇಹಿತರೆ. ನಮಸ್ಕಾರ.